Hello students, in this video we will discuss morphology and what is a morpheme, what are morphs, what are words and what is the different kind of morphemes and lexical categories. I am referring to the textbook which is already shared to you. We will try to understand what is morphology first. Morphology is the study of the types of words and how they are formed. It investigates the internal structure of words. ಮಾರ್ಫಾಲಜಿ ಅಂದರೆ ಪದಗಳ ಒಂದು ಅಧ್ಯಯನವಾಗಿದೆ. ಅವುಗಳ ರಚನೆ ಮತ್ತು ಅವು ಹೇಗೆ ವಾಕ್ಯಗಳಲ್ಲಿ ಅಥವಾ ಅರ್ಥದಲ್ಲಿ ಹೇಗೆ ಡಿಫ್ರೆಂಟ್ ಆಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ಕಲಿತೀವಿ. ವರ್ಡ್ಸ್ ಡಿಫರ್ ಫ್ರಮ್ ಈಚ್ ಅದರ್ ಇನ್ ಫಾರ್ಮ್ ಆ್ಯಂಡ್ ಮೀನಿಂಗ್. ಫಾರ್ಮ್ ಮೀನ್ಸ್ ಹೌ ಅ ವರ್ಡ್ ಸೌಂಡ್ಸ್ ಲೈಕ್. ಫಾರ್ಮ್ ಅಂತ ಅಂದರೆ ಅದನ್ನು ಒಂದು ಪದವನ್ನು ಯಾವ ರೀತಿ ಬರಿತೀವಿ ಮತ್ತು ಹೇಳ್ತೀವಿ ಅನ್ನೋದಕ್ಕೆ ಫಾರ್ಮ್ ಅಂತ ಹೇಳ್ತೀವಿ. ಸೊ ವರ್ಡ್ಸ್ ಹ್ಯಾವ್ ಬೋತ್ ಫಾರ್ಮ್ ಆ್ಯಂಡ್ ಮೀನಿಂಗ್. ಒಂದು ಪದಕ್ಕೆ ಫಾರ್ಮ್ ಇರುತ್ತೆ ಮತ್ತು ಅರ್ಥ ಕೂಡ ಇರುತ್ತೆ. Now you know there is slight difference between morpheme and words. ವರ್ಡ್ ಮತ್ತು ಮಾರ್ಫೀಮ್ಗೆ ಸಣ್ಣ ಒಂದು ವ್ಯತ್ಯಾಸ ಇದೆ ಅಂತ ನಮಗೆ ಗೊತ್ತು. We will come to that. Now words belong to different lexical categories. Lexical categories means nothing but parts of speech. ಇಲ್ಲಿ lexical category ಅಂತ ಅಂದರೆ parts of speech. Noun, verb, adverb, adjective ಇದಕ್ಕೆಲ್ಲ ಲೆಕ್ಸಿಕಲ್ ಕ್ಯಾಟಗರೀಸ್ ಅಂತ ಹೇಳ್ತೀವಿ. ನಾವು ಲೆಟ್ ಅಸ್ ಲುಕ್ ಆ್ಯಟ್ ವಾಟ್ ಈಸ್ ಅ ಮಾರ್ಫೀಮ್. ಮಾರ್ಫೀಮ್ ಅಂತ ಅಂದರೆ ಏನು ಅಂತ ನೋಡೋಣ. Morpheme is the smallest meaningful and syntactical or grammatical unit of a language that cannot be divided without changing its actual meaning. Now ಇದು ಪದದ ಥರನೇ ಅಲ್ವಾ. ಸೊ ಇಟ್ ಈಸ್ ಅ ಸ್ಮಾಲೆಸ್ಟ್ ಮೀನಿಂಗ್ಫುಲ್ ಯೂನಿಟ್ ಆಫ್ ಲ್ಯಾಂಗ್ವೇಜ್ ಜಸ್ಟ್ ಲೈಕ್ ಅ ವರ್ಡ್ ಇಟ್ ಈಸ್. ಒಂದು ಪದ ಆಗಿರುತ್ತೆ, ಅದಕ್ಕೆ ಅರ್ಥ ಇರುತ್ತೆ. ಇಟ್ ಹ್ಯಾಸ್ ಅ ಫಾರ್ಮ್, ಅದಕ್ಕೆ ಒಂದು ಫಾರ್ಮ್ ಇರುತ್ತೆ ಮತ್ತು ಅರ್ಥ ಕೂಡ ಇರುತ್ತೆ. ಇಟ್ ಹ್ಯಾಸ್ ಬೋತ್ ಫಾರ್ಮ್ ಆ್ಯಂಡ್ ಮೀನಿಂಗ್. ಇಟ್ ಈಸ್ ಸ್ಮಾಲೆಸ್ಟ್ ಯೂನಿಟ್ ಆಫ್ ಅ ಲ್ಯಾಂಗ್ವೇಜ್ ಆ್ಯಂಡ್ ಯು ಕೆನಾಟ್ ಡಿವೈಡ್ ಇಟ್ ಇಂಟು ಫರ್ದರ್ ಎಲಿಮೆಂಟ್ಸ್. ಅದನ್ನು ಇನ್ನೂ ಮತ್ತೆ ಸಣ್ಣದಾಗಿ ಡಿವೈಡ್ ಮಾಡೋದಕ್ಕೆ ಆಗೋದಿಲ್ಲ. Now when you consider the definition of a word and what is the difference between word and morpheme. ವರ್ಡ್ ಮತ್ತು ಮಾರ್ಫೀಮ್ಗೆ ಏನು ವ್ಯತ್ಯಾಸ ಅಂತಂದರೆ, ಇನ್ ಅ ವರ್ಡ್ ಯು ಕ್ಯಾನ್ ಹ್ಯಾವ್ ಮೋರ್ ದ್ಯಾನ್ ಒನ್ ಮಾರ್ಫೀಮ್. ಒಂದು ಪದದಲ್ಲಿ ನಿಮಗೆ ಒಂದಕ್ಕಿಂತ ಹೆಚ್ಚು ಮಾರ್ಫೀಮ್ ಇರಲಿಕ್ಕೆ ಸಾಧ್ಯವಿದೆ. ಫಾರ್ ಎಕ್ಸಾಂಪಲ್, ಕ್ಯಾಟ್ ಈಸ್ ಅ ವರ್ಡ್, ಕ್ಯಾಟ್ಸ್ ಈಸ್ ಆಲ್ಸೋ ಅ ವರ್ಡ್ ಅಲ್ವಾ. ಕ್ಯಾಟ್ ಅನ್ನೋದು ಒಂದು ಪದ, ಕ್ಯಾಟ್ಸ್ ಅನ್ನೋದು ಒಂದು ಪದ. ಕ್ಯಾಟ್ ಈಸ್ ಸಿಂಗ್ಯುಲರ್, ಕ್ಯಾಟ್ಸ್ ಈಸ್ ಪ್ಲೂರಲ್. whereas when we consider them as morphemes ಆಗಿ ಕನ್ಸಿಡರ್ ಮಾಡಿದಾಗ ಕ್ಯಾಟ್ನಲ್ಲಿ ಒಂದು ಮಾರ್ಫೀಮ್ ಇದೆ. ಕ್ಯಾಟ್ ಹ್ಯಾಸ್ ಒನ್ ಮಾರ್ಫೀಮ್. whereas ಕ್ಯಾಟ್ಸ್ ಇದೆಯಲ್ಲ ಅದರಲ್ಲಿ ಇಟ್ ಹ್ಯಾಸ್ ಟೂ ಮಾರ್ಫೀಮ್ಸ್. ಕ್ಯಾಟ್ ಈಸ್ ಒನ್ ಮಾರ್ಫೀಮ್, ಎಸ್ ಈಸ್ ಪ್ಲೂರಲ್ ಮಾರ್ಫೀಮ್. ಹೀಗಾಗಿ ಎರಡು ಮಾರ್ಫೀಮ್ಗಳು ಇರ್ತವೆ. ವೆರಾಸ್ ಆನ್ ದ ಲೆವೆಲ್ ಆಫ್ ವರ್ಡ್ಸ್, ಕ್ಯಾಟ್ ಆ್ಯಂಡ್ ಕ್ಯಾಟ್ಸ್ ಬೋತ್ ಆರ್ ಸಿಂಗಲ್ ವರ್ಡ್ಸ್ ಅರಂತೆ. ಅಲ್ಲಿ ಒಂದೊಂದೇ ಪದಗಳಿವೆ, ಆದರೆ ಒಂದರಲ್ಲಿ ಎರಡು ಮಾರ್ಫೀಮ್ ಇದೆ ಅಲ್ವಾ. ಕ್ಯಾಟ್ಸಲ್ಲಿ ಎರಡು ಮಾರ್ಫೀಮ್ ಇದೆ. Now let us look at free and bound morpheme. Now we already know about this. ಈಗಾಗಲೇ ಹೇಳಿದ ಎಕ್ಸಾಂಪಲಲ್ಲಿ ಫ್ರೀ ಮತ್ತು ಬೌಂಡ್ ಮಾರ್ಫೀಮ್ ಎರಡೂ ಇತ್ತು. ಫ್ರೀ ಮಾರ್ಫೀಮ್ ಕಾನ್ಸ್ಟಿಟ್ಯೂಟ್ಸ್ ವರ್ಡ್ಸ್ ಬೈ ದೆಮ್ಸೆಲ್ಸ್. ಫ್ರೀ ಮಾರ್ಫೀಮಲ್ಲಿ ಇಂಡಿಪೆಂಡೆಂಟ್ ಆಗಿರುವ ವರ್ಡ್ಗಳು ಇರ್ತವೆ. ಲೈಕ್ ಬಾಯ್, ಕ್ಯಾಟ್, ಡಿಸೈರ್, ಜೆಂಟಲ್ಮ್ಯಾನ್, ಆಲ್ ದೀಸ್ ಆರ್ ಫ್ರೀ ಮಾರ್ಫೀಮ್ಸ್. ದೇ ಸ್ಟ್ಯಾಂಡ್ ಬೈ ದೆಮ್ಸೆಲ್ಸ್. ಅವುಗಳ ಅರ್ಥ ಪೂರ್ಣವಾಗಿರುತ್ತೆ.
whereas bound morphemes can't stand alone. They are always parts of words. ಅವುಗಳಲ್ಲಿ ಅವು ಯಾವುದಾದ್ರೂ ಒಂದು ಪದದ ಭಾಗ ಆಗಿರುತ್ತೆ ಈ ಬೌಂಡ್ ಮಾರ್ಫೇಮ್. ಆ್ಯಂಡ್ ಇಟ್ ಆಲ್ವೇಸ್ ಅಕರ್ಸ್ ಅಟ್ಯಾಚ್ ಟು ಫ್ರೀ ಮಾರ್ಫೇಮ್ಸ್. ಅದು ಯಾವುದಾದ್ರೂ ಮಾರ್ಫೀಮ್ಗೆ ಅಟ್ಯಾಚ್ ಆಗಿರುವಂತಹ ರೀತಿಯಲ್ಲಿ ನಮಗೆ ಕಾಣಸಿಗುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್, ಇನ್ ದ ಪ್ರೀವಿಯಸ್ ಎಕ್ಸಾಂಪಲ್ ಕ್ಯಾಟ್ ಇಸ್ ಎ ಫ್ರೀ ಮಾರ್ಫೇಮ್. ಆದರೆ ಕ್ಯಾಟ್ಸ್ ಇದೆಯಲ್ಲ, ಅದರಲ್ಲಿ 2 ಮಾರ್ಫೀಮ್ ಇದೆ ಅಂತ ನಾವು ಈಗಾಗಲೇ ಹೇಳಿದ್ವಿ. ಕ್ಯಾಟು ಫ್ರೀ ಮಾರ್ಫೀಮ್, ಎಸ್ ಇದೆಯಲ್ಲ ದಟ್ ಈಸ್ ಬೌಂಡ್ ಮಾರ್ಫೀಮ್. ನಾವು ಎಸ್ ಕೆನಾಟ್ ಸ್ಟ್ಯಾಂಡ್ ಆನ್ ಇಟ್ಸ್ ಓನ್. ಎಸ್ಸು ತನಗೆ ತಾನೇ ಅರ್ಥವನ್ನು ಹೊಂದಿರೋದಿಲ್ಲ. ವಿ ನೋ ಇಟ್ ಈಸ್ ಪ್ಲೂರಲ್, ಬಟ್ ಇಟ್ ಡಸಂಟ್ ಹ್ಯಾವ್ ಅ ಕಂಪ್ಲೀಟ್ ಆರ್ ಫುಲ್ ಮೀನಿಂಗ್. ಓನ್ಲಿ ವೆನ್ ಇಟ್ ಅಟ್ಯಾಚಸ್ ಇಟ್ ಸೆಲ್ಫ್ ಟು ಕ್ಯಾಟ್ it becomes meaningful, isn't it? So that is free and bound morpheme. Now let us look at word. What is a word? Word is the smallest meaningful unit, isn't it? It is the smallest unit of grammar that can stand alone as a complete utterance. Means it has a complete meaning. It is separated by spaces before and after. ಅದಕ್ಕೆ ಅದರ ಹಿಂದೆ ಮತ್ತು ಮುಂದೆ ಪದ ಬರೀಬೇಕಾದ್ರೆ ನಾವು ಜಾಗವನ್ನು ಬಿಟ್ಟಿರ್ತೀವಿ ಅಲ್ವಾ. ಮತ್ತು ಹೇಳಬೇಕಾದ್ರೆ ಸಣ್ಣ ಒಂದು ಪಾಸನ್ನು ಅಥವಾ ಸ್ಟಾಪನ್ನು, ಗ್ಯಾಪನ್ನು ಕೊಟ್ಟಿರ್ತೀವಿ, isn't it? So word is the smallest unit of grammar that can stand alone as a complete utterance separated by spaces in written language and potentially by pauses in speech. Now this is a definition by David Crystal. Very important definition. You have to by heart it. Now what is a word? It is a string of letters. ಪದಗಳು ಏನು? ಅವು ಅಕ್ಷರಗಳ ಗುಂಪು ಅಲ್ವಾ. ಪದ ಅನ್ನೋದು ಒಂದು ಅಕ್ಷರಗಳ ಗುಂಪು. ಅದಕ್ಕೆ ಪೂರ್ಣವಾದ ಒಂದು ಮೀನಿಂಗ್ ಇರುತ್ತೆ. ಆ್ಯಂಡ್ ಇಟ್ ಈಸ್ ಸಪ್ರೇಟೆಡ್ ಬೈ ಸ್ಪೇಸಸ್ ಇನ್ ರಿಟರ್ನ್ ಲ್ಯಾಂಗ್ವೇಜ್. ಬರೀಬೇಕಾದ್ರೆ ಅದರ ಹಿಂದೆ ಮತ್ತು ಮುಂದೆ ಗ್ಯಾಪನ್ನು ಕೊಟ್ಟಿರ್ತೀವಿ. ಹೇಳಬೇಕಾದ್ರೂ ಕೂಡ ಅದೇ ರೀತಿ ಪಾಸ್ನ ಕೊಟ್ಟಿರ್ತೀವಿ. ಸೊ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ word in detail in our class, right? We have also looked at several definitions and how word is cannot be finally defined perfectly, isn't it? So let us now look at word classes. ಲೆಕ್ಸಿಕಲ್ ವರ್ಡ್ ಕ್ಯಾಟಗರೀಸ್ ಇವುಗಳನ್ನ ನೋಡೋಣ. ನಾವು ಲೆಕ್ಸಿಕಲ್ ವರ್ಡ್ ಕ್ಯಾಟಗರೀಸ್ ಆರ್ ನೌನ್ಸ್, ವರ್ಬ್ಸ್, ಅಡ್ಜೆಕ್ಟಿವ್ಸ್ ಆ್ಯಂಡ್ ಅಡ್ವರ್ಬ್ಸ್. ಇವುಗಳಿಗೆ ನಾವು ಲೆಕ್ಸಿಕಲ್ ವರ್ಡ್ ಕ್ಯಾಟಗರೀಸ್ ಅಂತ ಹೇಳ್ತೀವಿ. ನಾವು ಟು ಡಿಫೈನ್ ದೆಮ್, ಟು ಅಂಡರ್ಸ್ಟ್ಯಾಂಡ್ ದೆಮ್, ವಿ ಕ್ಯಾನ್ ಯೂಸ್ ಡಿಫ್ರೆಂಟ್ ಟೂಲ್ಸ್. ಅವುಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಬೇರೆ ಬೇರೆಯಾದಂತಹ ಅಪ್ರೋಚ್ಗಳನ್ನ ಬಳಸ್ಕೋಬೋದು. ಲೈಕ್ ವಿ ಕ್ಯಾನ್ ಲುಕ್ ಎಟ್ ದೆಮ್ ಮಾರ್ಫಾಲಜಿಕಲಿ, ಮೀನ್ಸ್ ವಾಟ್ ಫಾರ್ಮ್ಸ್ ದೀಸ್ ವರ್ಡ್ಸ್ ಹ್ಯಾವ್ ಇನ್ ಟರ್ಮ್ಸ್ ಆಫ್ ಸ್ಟೆಮ್ಸ್ ಆ್ಯಂಡ್ ಅಫಿಕ್ಸಸ್. ನೋಡಿ, ಫಾರ್ಮ್ ಅಂತ ನಾವು ಆಗಲೇ ಹೇಳಿದ್ವಿ. ಮಾರ್ಫೀಮ್ಗೂ ವರ್ಡ್ಗೂ ಫಾರ್ಮ್ ಇರುತ್ತೆ. ಅಂದರೆ ಹೌ ಇಟ್ ಈಸ್ ರಿಟನ್ ಆ್ಯಂಡ್ ಸ್ಪೋಕನ್, ಅದನ್ನು ಬರೆಯೋದು ಹೇಗೆ, ಹೇಳೋದು ಹೇಗೆ ಅಂತ. ಅದೇ ಥರ ಅದಕ್ಕೆ ಮೀನಿಂಗ್ ಇರುತ್ತೆ. ಸೊ ವರ್ಡ್ ಹ್ಯಾಸ್ ಬೋತ್ ಫಾರ್ಮ್ ಆ್ಯಂಡ್ ಮೀನಿಂಗ್, isn't it? So we can look at them from a morphological perspective. ಅವನ್ನು ಅದರ ಫಾರ್ಮ್ ಹೇಗಿದೆ ಅಂತ ನೋಡ್ಬೋದು. ಸಿಂಟ್ಯಾಕ್ಟಿಕ್ ಮೀನ್ಸ್ ವಾಟ್ roles these words play in phrases or in sentences. ಒಂದು ವಾಕ್ಯ ಬಂದಾಗ ಈ ಪದಗಳ ರೋಲ್ ಏನಿರುತ್ತೆ
ಅವು ಹೇಗೆ ಒಂದು ಸೆಂಟೆನ್ಸಲ್ಲಿ ಬಿಹೇವ್ ಮಾಡ್ತವೆ ಅಂತ ನಾವು ನೋಡ್ಬೋದು. ಅದೇ ಥರ ಸಿಮ್ಯಾಂಟಿಕ್ ಮೀನ್ಸ್ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ವರ್ಡ್. ಸೊ ದೀಸ್ ಲೆಕ್ಸಿಕಲ್ ವರ್ಡ್ ಕ್ಯಾಟಗರೀಸ್ ಕ್ಯಾನ್ ಬಿ ಅನಲೈಸ್ಡ್ ಆನ್ ಆಲ್ ದೀಸ್ ಲೈನ್ಸ್. ಅವುಗಳನ್ನ ನಾವು ಮಾರ್ಫಾಲಜಿಕಲಿ ನೋಡ್ಬೋದು, ಸಿಂಟ್ಯಾಕ್ಟಿಕಲಿ ನೋಡ್ಬೋದು, ಸಿಮ್ಯಾಂಟಿಕಲಿ ನೋಡ್ಬೋದು. ನಾವು ನೌನ್ಸ್ ಆ್ಯಂಡ್ ಅಡ್ಜೆಕ್ಟಿವ್ಸ್ ಆರ್ ಯೂಸ್ಡ್ ವೆರಿ ಆಫನ್ ಇನ್ ಅ ಲ್ಯಾಂಗ್ವೇಜ್. ಒಂದು ಭಾಷೆಯಲ್ಲಿ ನಾಮಪದಗಳು ಮತ್ತು ವಿಶೇಷಣಗಳು ಅವುಗಳನ್ನು ನಾವು ಜಾಸ್ತಿ ಬಳಸ್ತೀವಿ. ವರ್ಬ್ಸ್ ಆ್ಯಂಡ್ ಅಡ್ವರ್ಬ್ಸ್ ದೇ ಆರ್ ಯೂಸ್ಡ್ ಇನ್ ಕಾನ್ವರ್ಸೇಷನ್. ಮಾತನಾಡಬೇಕಾದ್ರೆ, ಕ್ರಿಯೆನ ಹೇಳಬೇಕಾದ್ರೆ ನಾವು ಅವುಗಳನ್ನು ಬಳಸ್ತೀವಿ ಅಂತ. ನಾವು ಲೆಟ್ ಅಸ್ ಲುಕ್ ಎಟ್ ವಾಟ್ ಆರ್ ನೌನ್ಸ್. ನೌನ್ಸ್ ಅಂತ ಅಂದರೆ ನಮಗೆಲ್ರಿಗೂ ಗೊತ್ತು, ಇಟ್ ಈಸ್ ಅ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್, ಥಿಂಗ್ ಎಕ್ಸೆಟ್ರಾ, ಇಸ್ಂಟ್ ಇಟ್. ನೌನ್ ಅಂದರೆ ನಮಗೆ ಎಲ್ರಿಗೂ ತುಂಬ ಚೆನ್ನಾಗಿ ನಮಗೆ ಗೊತ್ತಿದೆ. ನಾವು ನೌನ್ಸ್ ಹ್ಯಾವ್ ಇನ್ಫ್ಲೆಕ್ಷನಲ್ ಸಫಿಕ್ಸಸ್ ಫಾರ್ ಪ್ಲೂರಲ್ ನಂಬರ್. ನೋಡಿ, ಇದು ಈ ಮಾರ್ಫೀಮ್ಸಲ್ಲಿ ಬರುತ್ತೆ, ಇನ್ಫ್ಲೆಕ್ಷನ್ ಆ್ಯಂಡ್ ಡಿರೈವೇಷನ್ ಅಂತ ಅಂದ್ಬಿಟ್ಟು. ಸೊ ವಿ ವಿಲ್ ಲುಕ್ ಎಟ್ ದೆಮ್ ಇನ್ ಡೀಟೇಲ್. ಅವುಗಳನ್ನು ನಾವು ಇನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋಣ. ವಾಟ್ ಆರ್ ಇನ್ಫ್ಲೆಕ್ಷನಲ್ ಮಾರ್ಫೀಮ್ಸ್ ಮತ್ತು ಡಿರೈವೇಷನಲ್ ಮಾರ್ಫೀಮ್ಸ್ ಅಂತ. ಎನಿವೆ, ಇನ್ ನೌನ್ಸನ್ನು ನೋಡಿದಾಗ ಪ್ಲೂರಲ್ ಮಾಡಲಿಕ್ಕೆ ಮೀನ್ಸ್ ವೆನ್ ಯು ಆರ್ ಮೇಕಿಂಗ್ ಪ್ಲೂರಲ್ ಆಫ್ ಅ ಸಿಂಗ್ಯುಲರ್ ವರ್ಡ್ ಸಿಂಗ್ಯುಲರ್ ವರ್ಡನ್ನು ಪ್ಲೂರಲ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ, ಎಸ್ ಆ್ಯಡ್ ಮಾಡ್ತೀವಿ ಅಲ್ವಾ. ಸೊ ದಟ್ ಈಸ್ ಅ ಇನ್ಫ್ಲೆಕ್ಷನಲ್ ಸಫಿಕ್ಸ್ ಅಂತ ಇಲ್ಲಿ ಹೇಳಿದ್ದಾರೆ. ನೌನ್ಸ್ ಹ್ಯಾವ್ ಇನ್ಫ್ಲೆಕ್ಷನಲ್ ಸಫಿಕ್ಸಸ್ ಫಾರ್ ಪ್ಲೂರಲ್ ನಂಬರ್. ವೆನ್ ಯು ಆರ್ ಮೇಕಿಂಗ್ ಪ್ಲೂರಲ್ ಔಟ್ ಆಫ್ ಅ ಸಿಂಗ್ಯುಲರ್ ವರ್ಡ್, ಯು ಆರ್ ಗೋಯಿಂಗ್ ಟು ಯೂಸ್ ಇನ್ಫ್ಲೆಕ್ಷನಲ್ ಸಫಿಕ್ಸ್. ಎಸ್ ಆ್ಯಡ್ ಮಾಡಿಬಿಟ್ಟು ನಾವೇನು ಮಾಡ್ತೀವಿ, ಅದನ್ನ ಪ್ಲೂರಲ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಗರ್ಲ್, ಗರ್ಲ್ಸ್, ಬಾಯ್, ಬಾಯ್ಸ್, ಆ ಥರ. ಓಕೆ. ಆ್ಯಂಡ್ ಆಲ್ಸೋ ಜೆನಿಟಿವ್ ಕೇಸ್ ಅಂತ ಅಂದರೆ ವೆನ್ ವಿ ಟಾಕ್ ಅಬೌಟ್ ಪೊಸೆಷನ್, ಇದು ಯಾರ ಪುಸ್ತಕ, ಯಾರ ಪೆನ್ನು ಅಂತೆಲ್ಲ ಹೇಳಬೇಕಾದ್ರೆ, ರಾಜೂಸ್ ಬುಕ್, ಸೀತಾಸ್ ಕಾರ್ ಆ ಥರ ಎಲ್ಲ ಹೇಳಬೇಕಾದ್ರೆ ವಿ ಯೂಸ್ ಅಪಾಸ್ಟ್ರಫಿ ಎಸ್, ರೈಟ್. ಸೊ ದಿಸ್ ಕೈಂಡ್ ಆಫ್ ಅಪಾಸ್ಟ್ರಫಿ ಎಸ್ ಇಸ್ ಆಲ್ಸೋ ಯೂಸ್ಡ್ ವಿತ್ ನೌನ್ಸ್ ಜೊತೆಗೆ ನಾವು ಈ ಥರ ಅಪಾಸ್ಟ್ರಫಿ ಅನ್ನು ಬರೆದು ವಿ ಶೋ ಟು ಹೂಮ್ ಇಟ್ ಬಿಲಾಂಗ್ಸ್, ಯಾರಿಗೆ ಅದು ಸೇರಿದೆ ಅಂತ ಹೇಳಲಿಕ್ಕೆ ನಾವು ಬಳಸುವಂತಹ ಅಪಾಸ್ಟ್ರಫಿ ಎಸ್ ಕೂಡ ನೌನ್ಸ್ ಜೊತೆಗೆ ನಾವು ಬಳಸ್ತೀವಿ. ನಾವು ಆಲ್ ದಿಸ್ ಈಸ್ ಪಾಸಿಬಲ್ ವೆನ್ ಅ ನೌನ್ ಈಸ್ ಕೌಂಟಬಲ್ ಅಂದರೆ ನಮ್ಗೆ ಗೊತ್ತು, ಎಷ್ಟು ಸಂಖ್ಯೆ ಇದೆ ಅಂತ ಹೇಳಬೇಕಾದ್ರೆ ನಾವು ಕೌಂಟಬಲ್ ಹೇಳ್ತೀವಿ. ಲೈಕ್ ಯು ಕ್ಯಾನ್ ಸೇ 1 book, 10 book, 100 cars, ಆಲ್ ದೋಸ್ ಆರ್ ಕೌಂಟಬಲ್. ಅದಕ್ಕೆ ಕೌಂಟಬಲ್, ಎಣಿಸಬಹುದಾದ ಅಂತ ಅರ್ಥ. ಸೊ ಕೌಂಟಬಲ್ ನೌನ್ಸ್ಗೆ ನಾವು ಯಾವಾಗಲೂ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಹೇಳ್ಬೋದು. ಓಕೆ. ವಿ ಕ್ಯಾನ್ ಸೇ 1 pen, 2 pens ಆ ಥರ ಸಿಂಗ್ಯುಲರ್ ಪ್ಲೂರಲ್ ಹೇಳ್ಬೋದು ಅದಕ್ಕೆ. ಆದರೆ ದೇರ್ ಆರ್ ಅನ್ಕೌಂಟಬಲ್ ನೌನ್ಸ್ ಅಂದರೆ ವಿ ಕೆನಾಟ್ ಸೇ ಹೌ ಮೆನಿ ಆರ್ ದೇರ್, ಆರ್ ವಿ ಡೋಂಟ್ ಯೂಶಲಿ ಸೇ ಹೌ ಮೆನಿ ಐಟಮ್ಸ್ ಆರ್ ದೇರ್. ಲೈಕ್ ಫಾರ್ ಎಕ್ಸಾಂಪಲ್ ರೈಸ್ ಅಂತ ಅಂದಾಗ ನಾವು 10 ಅಕ್ಕಿ ಇತ್ತು, ಅಕ್ಕಿ ಕಾಳುಗಳು, ಅಥವಾ 100 ಅಕ್ಕಿ ಕಾಳುಗಳಿದ್ವು ಅಂತ ಆ ಥರ ಹೇಳಲ್ಲ, ನಾವು ಕೌಂಟ್ ಮಾಡಿಬಿಟ್ಟು ಹೇಳಕ್ಕೆ ಹೋಗೋದಿಲ್ಲ. ಆರ್ ಯು ಕೆನಾಟ್ ಸೇ ರಿಗಾರ್ಡಿಂಗ್ ಇನ್ಫಾರ್ಮೇಷನ್, ಫಾರ್ ಎಕ್ಸಾಂಪಲ್ ಇಟ್ ಈಸ್ ಅ ಅನ್ಕೌಂಟಬಲ್ ನೌನ್. ಅನ್ಕೌಂಟಬಲ್ ಅಂತ ನಾವು ಹೇಳ್ತೀವಿ. ಈಗ ಅಡ್ವೈಸ್ ಫಾರ್ ಎಕ್ಸಾಂಪಲ್, ಸಲಹೆ ಸೂಚನೆಗಳು, ಅದನ್ನು ಇಂಗ್ಲೀಷಲ್ಲಿ ನಾವು ಅನ್ಕೌಂಟಬಲ್ ನೌನ್ ಅಂತ ಹೇಳ್ತೀವಿ. ನೋಡಿ, ಅಂತಹ ಅನ್ಕೌಂಟಬಲ್ ನೌನ್ ಜೊತೆಗೆ ನಾವು ಪ್ಲೂರಲ್ ಹೇಳಲಿಕ್ಕೆ ಹೋಗಲ್ಲ. ಅನದರ್ ಎಕ್ಸಾಂಪಲ್ ಇಫ್ ಯು ರಿಮೆಂಬರ್ ಈಸ್ ಫರ್ನಿಚರ್ ಅಂತ ನಾವು ಹೇಳಿದ್ವಿ. ಇಟ್ ಈಸ್ ಆಲ್ವೇಸ್ ಯೂಸ್ಡ್ ಇನ್
ಏನೋ ಒನ್ ಫಾರ್ಮ್ ಓನ್ಲಿ ಫರ್ನಿಚರ್ ಅಂತಲೇ ಹೇಳ್ತೀವಿ ನಾವು, ಫರ್ನಿಚರ್ಸ್ ಅಂತ ಹೇಳಲ್ಲ ಅಂತ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಅನ್ಕೌಂಟಬಲ್ ನೌನ್ ಬಂದಾಗ ಅದಕ್ಕೆ ಸಿಂಗ್ಯುಲರು ಪ್ಲೂರಲು ಅಂತ ಬೇರೆ ಬೇರೆ ಇರೋದಿಲ್ಲ. ಸೊ ಹಾಗಾಗಿ ಅದರ ಜೊತೆ ನಾವು ಎಸ್ಸನ್ನು ಆ್ಯಡ್ ಮಾಡೋಕ್ಕೆ ಸಾಧ್ಯವಿಲ್ಲ. ಓಕೆ, ಆ್ಯಂಡ್ ವಿ ಆಲ್ಸೋ ಹ್ಯಾವ್ ಕಾಂಪೌಂಡ್ ನೌನ್ಸ್. ಕಾಂಪೌಂಡ್ ನೌನ್ಸ್ ಆರ್ combination of two words, two nouns, just like you have bombshell and clothes line, ಈ ಥರದ್ದೆಲ್ಲ ಕಾಂಪೌಂಡ್ ನೌನ್ಸ್, ಕಾಂಪೌಂಡಿಂಗ್ ಅಂತ ನಾವು ಕಲ್ತಿದ್ದೀವಿ. ಆ್ಯಂಡ್ ದೆನ್ ಇಟ್ ಕ್ಯಾನ್ ಆಲ್ಸೋ ಹ್ಯಾವ್ ಸಮ್ ಡಿರೈವೇಷ್ನಲ್ ಅಫಿಕ್ಸಸ್. ಸಫಿಕ್ಸಸ್. ಈ ಡಿರೈವೇಷ್ನಲ್ ಅಂದರೆ ಇ ಆರ್ ಅಥವಾ NESS ಮತ್ತು SHIP, ಶಿಪ್, ಈ ಥರದ್ದೆಲ್ಲ ಸೇರಿಸ್ಬಿಟ್ಟು ಆ ಒಂದು ಪದವನ್ನು ಇನ್ನಷ್ಟು ಆಗಿ ಮಾಡುವಂತಹ ಒಂದು ಪ್ರಕ್ರಿಯೆ. ಸೊ ಈ ನೌನ್ಗಳಿಗೆ ನಾವು ಅಫಿಕ್ಸಸನ್ನು ಅಂದರೆ ಎಕ್ಸ್ಟ್ರಾ ಪದಗಳನ್ನ ಸೇರಿಸ್ಬೋದಾಗಿದೆ. ಎಸ್ಸನ್ನು ಆ್ಯಡ್ ಮಾಡ್ಬೋದು ಅಥವಾ ಅಪಾಸ್ಟ್ರಫಿಯನ್ನು ಸೇರಿಸ್ಬೋದು. ಈ ತರಹ ಮಾರ್ಫಾಲಜಿಕಲಿ ಅಂದರೆ ಆ ಪದಗಳ ರಚನೆ ಬಗ್ಗೆ ನಾವು ಹೇಳಬೇಕಾದ್ರೆ ನೌನ್ಗಳ ಬಗ್ಗೆ ಇಷ್ಟೆಲ್ಲ ಮಾಹಿತಿಯನ್ನು ನಾವು ಹೇಳಬೇಕಾಗತ್ತೆ. ನಾವು ಲೆಟ್ ಅಸ್ ಲುಕ್ ಆ್ಯಟ್ ಸಿಂಟ್ಯಾಕ್ಟಿಕ್ ಅಂತ ಅಂದರೆ ವಿ ಆಲ್ರೆಡಿ ನೋ ವಾಟ್ ರೋಲ್ ದೇ ಪ್ಲೇ ಇನ್ ಅ ಸೆಂಟೆನ್ಸ್ ಆರ್ ಫ್ರೇಸ್, ಇಸ್ಂಟ್ ಇಟ್? ಸೆಂಟೆನ್ಸ್ ಮತ್ತು ಫ್ರೇಸಲ್ಲಿ ಈ ನೌನ್ಗಳ ಪಾತ್ರ ಏನು ಅಂತನ್ನೋದನ್ನು ನಾವು ಸಿಂಟ್ಯಾಕ್ಟಿಕ್ ಅಪ್ರೋಚಲ್ಲಿ ನೋಡ್ಬೋದು. ಓಕೆ, ಸೊ ಲೆಕ್ಸಿಕಲ್ ವರ್ಡ್ಸ್ occur on their own and as a single word. ಓಕೆ, ಸೊ ಇವುಗಳನ್ನು ನಾವು ಸಿಂಗಲ್ ವರ್ಡ್ ಆಗಿ ನೋಡ್ಬೋದಾಗಿದೆ. ಸೊ ನೌನ್ಗಳನ್ನ ನಾವು ವಿ ಫೈಂಡ್ ದೆಮ್ ಅಟ್ ದ ಹೆಡ್ ಆಫ್ ನೌನ್ ಫ್ರೇಸಸ್, ಇಸ್ಂಟ್ ಇಟ್? ಮೀನಿಂಗ್ ದೇ ಕ್ಯಾನ್ ಹ್ಯಾವ್ ಮೋರ್ ದೆನ್ ಒನ್ ಮೀನಿಂಗ್. ಮೀನಿಂಗಲ್ಲಿ ನಮಗೆ ಒಂದು ಪದಕ್ಕೆ ಒಂದಕ್ಕಿಂತ ಹೆಚ್ಚು ಅರ್ಥ ಕೂಡ ಇರುತ್ತೆ. ಅದು ನಿಮಗೆ ಈಗಾಗಲೇ ಗೊತ್ತಿದೆ. ಅ ವರ್ಡ್ ಕ್ಯಾನ್ ಹ್ಯಾವ್ ಮೋರ್ ದೆನ್ ಒನ್ ಮೀನಿಂಗ್, ಇಸ್ಂಟ್ ಇಟ್? ಆ್ಯಂಡ್ ದೇ ಕ್ಯಾನ್ ಆಲ್ಸೋ ಬಿ ರಿಪ್ಲೇಸ್ಡ್ ಬೈ ಪ್ರೊನೌನ್ಸ್. ಈ ನೌನ್ಗಳ ಬದಲಾಗಿ ನೀವು ಪ್ರೊನೌನ್ ಕೂಡ ಬಳಸ್ಬೋದಾಗಿದೆ. ಸೊ ದಿಸ್ ಇನ್ಫಾರ್ಮೇಷನ್ ಈಸ್ ಅಬೌಟ್ ನೌನ್ಸ್. ನಾವು ವೆನ್ ವಿ ಲುಕ್ ಆ್ಯಟ್ ವರ್ಬ್ಸ್, ಲೆಕ್ಸಿಕಲ್ ಕ್ಯಾಟಗರೀಸಲ್ಲಿ ವರ್ಬ್ಗಳ ಬಗ್ಗೆ ನಾವು ನೋಡಿದಾಗ we know they can also have suffixes in their structure. ಅವುಗಳನ್ನು ನಾವು ಸಫಿಕ್ಸನ್ನು ಸೇರಿಸ್ಕೋಬೋದು. ಲೈಕ್ ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಆ್ಯಡ್ ING ಟು ದೆಮ್. ಈಗ ರೀಡ್ ಅಂತ ಇದ್ದರೆ ರೀಡಿಂಗ್ ಅಂತ ನಾವು ಮಾಡ್ಕೋಬೋದು, ಇಸ್ಂಟ್ ಇಟ್? ವಿ ಕ್ಯಾನ್ ಆ್ಯಡ್ ಎಕ್ಸ್ಟ್ರಾ ವರ್ಡ್ಸ್ ಟು ಇಟ್. ಅವುಗಳಿಗೆ ಹೆಚ್ಚು ಪದಗಳನ್ನ ಸೇರಿಸ್ಕೋಬೋದು. ಲೈಕ್ ಇಫ್ ಯು ವಾಂಟ್ ಟು ಮೇಕ್ ಇಟ್ ಪ್ರೆಸೆಂಟ್ ಕಂಟಿನ್ಯೂಸ್, ಯು ಕ್ಯಾನ್ ಆ್ಯಡ್ ಅ ಮಾಡೆಲ್ word to it. You can add an auxiliary verb to it. So these are all the morphological behavior of this verbs. Now when you look at syntactic properties, lexical verbs most frequently occur on their own as a single word, verb, phrase, acting as a central part of the class. Now ಸೆಂಟೆನ್ಸಲ್ಲಿ ವರ್ಬು ದೇ ಅಪಿಯರ್ ಆನ್ ದೇರ್ ಓನ್. ಅವುಗಳು ಇಂಡಿಪೆಂಡೆಂಟ್ ಆಗಿರ್ತವೆ. ಆ್ಯಂಡ್ ದೇ ಆ್ಯಕ್ಟ್ ಆ್ಯಸ್ ಅ ಸೆಂಟ್ರಲ್ ಪಾರ್ಟ್ ಆಫ್ ದ ಕ್ಲಾಸ್. ಅದು ಒಂದು ಮುಖ್ಯವಾದ ಭಾಗ ಆಗಿರುತ್ತೆ ಈ ವರ್ಬು. ನಾವು ಲೆಟ್ ಅಸ್ ಲುಕ್ ಎಟ್ ದಿ ಎಕ್ಸಾಂಪಲ್. ಹಿ ರೈಟ್ಸ್ page after page about tiny details. So verb, is a very important word in a sentence, isn't it? They also occur in the final or main verb position in verb phrases. ಮತ್ತು ಅವುಗಳು ಮಧ್ಯಭಾಗದಲ್ಲಿ ಅಥವಾ ಇನ್ನಿತರ ಇಂಪಾರ್ಟೆಂಟ್ ಪ್ಲೇಸ್ಗಳಲ್ಲಿ ನಾವು ಈ ವರ್ಬನ್ನು
ಸೆಂಟೆನ್ಸಲ್ಲಿ ನೋಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಹ್ಯಾಸ್ ರಿಟನ್, ವಿಲ್ ಬಿ ರೈಟಿಂಗ್, ಈ ಥರ ಎಲ್ಲ ಬರಿಬೇಕಾದ್ರೆ ಅವುಗಳು ದೇ ಅಕ್ಕರ್ ಇನ್ ದಿ ಫೈನಲ್ ಪೊಸಿಷನ್, ಮೇನ್ ವರ್ಬಿನ ಕೊನೆಗೆ ಮೇನ್ ವರ್ಬಲ್ಲಿ ನಾವು ನೋಡ್ತೀವಿ. ಬಿಕಾಸ್ ಹಿಯರ್ ಇನ್ ದಿಸ್ ಕೇಸ್ ವಿಲ್ ಇದೆ, ಬಿ ಇದೆ, ಇವೆಲ್ಲನೂ ಆಕ್ಸಿಲರಿ ವರ್ಬ್ಸ್. ನಾವು ಸೆಮ್ಯಾಂಟಿಕ್ಸ್ ಅಂದರೆ ವಿ ನೋ ಮೀನಿಂಗ್, ರೈಟ್. ಲೆಕ್ಸಿಕಲ್ ವರ್ಬ್ಸ್ಗೆ ಏನು ಮೀನಿಂಗ್ ಅಂತ ಅಂದರೆ, ವಾಟ್ ಈಸ್ ದ ಮೀನಿಂಗ್ ಆಫ್ ವರ್ಬ್ಸ್? ದೇ ಡಿನೋಟ್ ಆ್ಯಕ್ಷನ್, ರೈಟ್. ಕ್ರಿಯೆಯನ್ನು ಹೇಳುತ್ತೆ. ಪ್ರೋಸೆಸಸ್ ಆರ್ ಸ್ಟೇಟ್ಸ್ ಆಫ್ ಅಫೇರ್ಸ್ ದಟ್ ಹ್ಯಾಪನ್ ಆರ್ ಎಕ್ಸಿಸ್ಟ್ ಇನ್ ಟೈಮ್. ಸೊ ನಡೆಯುತ್ತಾ ಇರುವಂತಹ ಕ್ರಿಯೆಯನ್ನು, ಇರುವಿಕೆಯನ್ನು ಸೂಚಿಸುವಂತಹ ಪದಗಳಿಗೆ ನಾವು ವರ್ಬ್ ಅಂತ ಹೇಳ್ತೀವಿ. ದೇ ಆಲ್ಸೋ ಡಿಫೈನ್ ದ ರೋಲ್ ಆಫ್ ಹ್ಯೂಮನ್ ಆ್ಯಂಡ್ ನಾನ್ ಹ್ಯೂಮನ್ ಪಾರ್ಟಿಸಿಪೆಂಟ್ಸ್ ಇನ್ ಸಚ್ ಆ್ಯಕ್ಷನ್ಸ್, processes or states. Now let us look at adjectives. Adjectives, give extra meaning to the nouns. ನೌನ್ಗಳಿಗೆ, ನಾಮಪದಗಳಿಗೆ ಹೆಚ್ಚಿನ ಅರ್ಥವನ್ನು ಕೊಡುವಂತಹ ಪದಗಳಿಗೆ ನಾವು ಅಡ್ಜೆಕ್ಟಿವ್ ಅಂತೀವಿ. ಆನ್ ದಿ ಮಾರ್ಫೊಲಾಜಿಕಲ್ ಲೆವೆಲ್, ಅಂದರೆ ಪದಗಳ ರಚನೆಯಲ್ಲಿ ನಾವು ನೋಡಬೇಕಾದ್ರೆ, ದೇ ಟೇಕ್ ಇನ್ಫ್ಲೆಕ್ಷನಲ್ ಸಫಿಕ್ಸಸ್, ಅವುಗಳಿಗೆ ನಾವು ಕಂಪ್ಯಾರಿಟಿವ್, ಸೂಪರ್ಲೇಟಿವ್ ಅಂತೆಲ್ಲ ನೀವು ಹೈಸ್ಕೂಲಲ್ಲಿ ಕಲ್ತಿರ್ತೀರ. ಸೊ ಕಂಪ್ಯಾರಿಟಿವ್ ಅಂದರೆ ವೆನ್ ಯು ಕಂಪೇರ್ ಒನ್ ಥಿಂಗ್ ವಿತ್ ದಿ ಅದರ್, ಯು ಆರ್ ಯೂಸಿಂಗ್ comparative, isn't it? So somebody X is darker than Y, Y is taller than Z, ಈ ಥರ ಕಂಪೇರ್ ಮಾಡಬೇಕಾದ್ರೆ ದೇ ಟೇಕ್ ಸಫಿಕ್ಸ್ ಇ ಆರ್ ಅನ್ನುವಂತಹ ಸಫಿಕ್ಸನ್ನು ತಗೊಳ್ಳುತ್ತೆ. ಸೂಪರ್ಲೇಟಿವಲ್ಲಿ ನಿಮ್ಗೆ ಗೊತ್ತು EST ಅನ್ನೋ ಸಫಿಕ್ಸನ್ನು ತಗೊಳ್ಳುತ್ತೆ. ಲೈಕ್ ಟಾಲೆಸ್ಟ್, ಲಾಂಗೆಸ್ಟ್, ಶಾರ್ಟೆಸ್ಟ್, ಡೀಪೆಸ್ಟ್, ಎಕ್ಸೆಟ್ರಾ. Now, in case of adjectives, derived adjectives are also possible, like acceptable, forgetful, influential, ಈ ಥರ. From a verb you can derive adjectives. ವರ್ಬ್ ಇರೋದನ್ನು ಅಬಲ್ ಅಂತ ಸೇರಿಸಿ, ಅಬಲ್ ಅಂತ ಸೇರಿಸಿ ನೀವು ಡಿರೈವ್ಡ್ ಅಡ್ಜೆಕ್ಟಿವ್ ಕೂಡ ಮಾಡ್ಬೋದಾಗಿದೆ. ಕಾಂಪೌಂಡ್ ಮೀನ್ಸ್ ಹ್ಯಾವಿಂಗ್ 2 words ಆರ್ ಮೋರ್ ವರ್ಡ್ಸ್ ಅಲ್ವಾ. ಕಾಂಪೌಂಡ್ ಅಡ್ಜೆಕ್ಟಿವ್ಸ್ಗೆ 2 ಪದಗಳಿರುವಂಥದ್ದು. ಕಲರ್ ಬ್ಲೈಂಡ್, ಹೋಮ್ ಮೇಡ್, ಐಸ್ ಕೋಲ್ಡ್, ಈ ಥರದ್ದೆಲ್ಲ ನಾವು ಕಾಂಪೌಂಡ್ ಅಡ್ಜೆಕ್ಟಿವ್ ಅಂತೀವಿ. ದಟ್ ಈಸ್ ಮಾರ್ಫಾಲಜಿಕಲ್ level. Now syntactic, what role they play in a sentence alva. Adjectives can occur as the head of adjective phrase. ಈ ಅಡ್ಜೆಕ್ಟಿವ್ಸನ್ನು ನಾವು ಎಷ್ಟು ಬೇಕಾದ್ರೂ ಹಾಕ್ಕೋಬೋದು ಒಂದು ಸೆಂಟೆನ್ಸಲ್ಲಿ. ಓಕೆ, ಸೊ ಅಡ್ಜೆಕ್ಟಿವ್ ಫ್ರೇಸನ್ನು ಬಿಗಿನಿಂಗಲ್ಲಿ ಇರುತ್ತೆ ಅಡ್ಜೆಕ್ಟಿವ್ಸ್ ಆ್ಯಂಡ್ ಅಡ್ಜೆಕ್ಟಿವ್ ಫ್ರೇಸಸ್ ಆರ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಆಸ್ modifier preceding the head of a noun phrase. Now we all know they qualify nouns. ಅಡ್ಜೆಕ್ಟಿವು ನೌನ್ ಬಗ್ಗೆ ಹೆಚ್ಚಿನದನ್ನು ಹೇಳೋದ್ರಿಂದ ನೌನ್ಗಿಂತ ಮುಂಚಿತವಾಗಿ ಅದು ಸಾಧಾರಣವಾಗಿ ಬರುತ್ತೆ. ಆರ್ ಆಸ್ ಪ್ರೆಡಿಕೇಟಿವ್ಸ್ ಫಾಲೋಯಿಂಗ್ ದ ವರ್ಬ್ ಕ್ಲಾಸಸ್. ಸೊ ದೇ ಕ್ಯಾನ್ ಬಿ ಈದರ್ ಇನ್ ಫ್ರಂಟ್ ಆಫ್ ನೌನ್ಸ್ ಆರ್ ಆಫ್ಟರ್ ದಿ ವರ್ಬ್ಸ್. So tomorrow could be a cold day. It is nice and cool here. So such cases you can use adjectives. Semantics means what is the meaning of adjective meaning ಏನಪ್ಪ ಅಂತಂದರೆ they tell us more about the quality of people, things, abstractions, such as heavy box. ಲೈಕ್ ಬಾಕ್ಸ್ ಅಂತ ಇದ್ದಾಗ ಭಾರವಾಗಿರೋದು, ಹೆವಿ. ಇಟ್ ಟೆಲ್ಸ್ ಅಸ್ ಮೋರ್ ಅಬೌಟ್ ದ ಬಾಕ್ಸ್, ರೈಟ್. ಹೀ ಈಸ್ ಗಿಲ್ಟಿ ಅಂದರೆ ಹೀ ಅನ್ನುವ ವ್ಯಕ್ತಿಯ ಬಗ್ಗೆ ಹೇಳ್ತಾ ಇದೆ. ಸೊ
ಅಡ್ಜೆಕ್ಟಿವ್ಸ್ ಆರ್ ಗ್ರೇಡಬಲ್ ಅಂತ ಹೇಳಿದ್ದಾರೆ. ಮೀನ್ಸ್ ದೇ ಕ್ಯಾನ್ ಬಿ ಕಂಪೇರ್ಡ್, ದೇ ಕ್ಯಾನ್ ಬಿ ಯೂಸ್ ಟು ಕಂಪೇರ್. ಅದನ್ನು ಕಂಪೇರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಅಂತ ನಾವು ಆಗಲೇ ಹೇಳಿದ್ವಿ, ಕಂಪ್ಯಾರಿಟಿವ್ ಆ್ಯಂಡ್ ಸುಪರ್ಲೇಟಿವ್ ಅಂತ. ಸೊ ಡಿಗ್ರಿ ಹೇಳುತ್ತೆ, ಅದರ ಒಂದು ತೀವ್ರತೆ ಅಥವಾ ಪ್ರಖರತೆ, ಇದನ್ನು ಹೇಳೋಕ್ಕೆ ನಾವು ಅಡ್ಜೆಕ್ಟಿವ್ ಬಳಸ್ತೀವಿ. ಅಡ್ವರ್ಬ್. Now adverbs, they tell us more about verbs. ವರ್ಬ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಾವು ಅಡ್ವರ್ಬ್ ಅಂತ ಹೇಳ್ತೀವಿ. ನಾವು ಮೋಸ್ಟ್ಲಿ ಇನ್ ಇಂಗ್ಲಿಷ್ adverbs are formed by adding suffix ly. ಈ ಅಡ್ವರ್ಬನ್ನ ನೀವು ಗಮನಿಸಿರ್ಬೋದು, ಸಾಮಾನ್ಯವಾಗಿ ly ಅನ್ನು ಸೇರಿಸಿರ್ತಾರೆ ಅಡ್ವರ್ಬ್ಗೆ. ಲೈಕ್ ಯು ಹ್ಯಾವ್, clearly, eagerly, etc. A few adverbs also allow comparative and superlative forms such as sooner, faster, soonest, ಫಾಸ್ಟೆಸ್ಟ್, ಈ ಥರ ಎಲ್ಲ ಕೆಲವೊಂದು ವರ್ಬ್ಗಳು ಸ್ವಲ್ಪ ಡಿಫ್ರೆಂಟಾಗೂ, ಅಡ್ವರ್ಬ್ಗಳು ಸ್ವಲ್ಪ ಡಿಫ್ರೆಂಟಾಗೂ ಇರ್ತವೆ ಅಂತ. ನಾವು ಸಿಂಟ್ಯಾಕ್ಟಿಕ್, ವೇರ್ ದೇ ಅಪಿಯರ್ ಇನ್ ಅ ಸೆಂಟೆನ್ಸ್ ಅಲ್ವಾ. ಸೊ ಅಡ್ವರ್ಬ್ಸ್ ಅಕರ್ ಆ್ಯಸ್ ಹೆಡ್ ಆಫ್ ಅಡ್ವರ್ಬ್ ಫ್ರೇಸಸ್. ಪ್ರಾರಂಭದಲ್ಲಿ ಅಡ್ವರ್ಬ್ ಫ್ರೇಸಿನ ಪ್ರಾರಂಭದಲ್ಲಿರುತ್ತೆ. ಅಡ್ವರ್ಬ್ಸ್ with or without their own modifiers are often used as modifiers of an adjective or another adverb. ಈಗ ಅಡ್ವರ್ಬು ಕೇವಲ ವರ್ಬ್ ಬಗ್ಗೆ ಅಷ್ಟೇ ಅಲ್ಲ, ಅಡ್ಜೆಕ್ಟಿವ್ ಅಥವಾ ಇನ್ನೊಂದು ಅಡ್ವರ್ಬ್ ಬಗ್ಗೆನೂ ನಮ್ಗೆ ಹೇಳ್ಬೋದು. ಸೊ ಯು ನೋ ದ್ಯಾಟ್, ಐ ಬಿಲೀವ್. ಸೊ ಯು ಹ್ಯಾವ್ ಟು carefully note the position of adverb in a sentence. As in the semantic property, we know that they often express the degree of a following adjective or adverb or verb also. ಅವುಗಳು ಒಂದು ವರ್ಬಿನ ಅಥವಾ ಅಡ್ಜೆಕ್ಟಿವಿನ, ಅಡ್ವರ್ಬ್ನ ಬಗ್ಗೆ ಹೇಳುತ್ತೆ. ಓಕೆ, ಸೊ as elements of clauses, adverbs and adverb phrases have a wide range of meaning. So that is the semantic property. Here let me read this sentence once again. As modifiers, adverbs most often express the degree of a following adjective or adverb. Now this is the old definition of it, right? That is what we have learnt in school. But from a linguistic perspective, they are the adjectives and adverbs, when they are used in a sentence, they can have more than this meaning. ಇದಕ್ಕಿಂತ ಹೆಚ್ಚಿನ ಅರ್ಥವನ್ನು ಹೊಂದಿದೆ ಅಂತ ಹೇಳಿಬಿಟ್ಟು ನಮಗೆ ಸೆಮ್ಯಾಂಟಿಕ್ ಪ್ರಾಪರ್ಟಿನಲ್ಲಿ ಗೊತ್ತಾಗುತ್ತೆ. ದೇ ಕ್ಯಾನ್ ಮಾಡಿಫೈ ಎನ್ ಆ್ಯಕ್ಷನ್, ಪ್ರೋಸೆಸ್ ಆರ್ ಸ್ಟೇಟ್ ಬೈ expressing such notions as time, place and manner. So this is a new definition of adverb. ಅಡ್ವರ್ಬಿನ ಇತ್ತೀಚೆಗಿನ ಡೆಫಿನೇಷನ್ ಏನಪ್ಪ ಅಂದರೆ, ಅದು ಸಮಯವನ್ನು, ಅದು ಒಂದು ಏನಾರೋ ಕೆಲಸವನ್ನು ಮಾಡುವ ರೀತಿಯನ್ನು, ನಮಗೆ ಸ್ಥಳವನ್ನು ಕೂಡ ಹೇಳುತ್ತೆ ಅಂತ ಹೇಳಿಬಿಟ್ಟು ನಾವು ತಿಳ್ಕೊಂಡಿದ್ದೀವಿ ಈಗಾಗಲೇ. ನಾವು ಫಂಕ್ಷನಲ್ ವರ್ಡ್ ಕ್ಯಾಟಗರೀಸ್, ವಾಟ್ ಆರ್ ದೀಸ್? ಫಂಕ್ಷನಲ್ ವರ್ಡ್ ಕ್ಯಾಟಗರೀಸ್ ಅಂತ ಅಂದರೆ ಏನು? ದಿಸ್ ರೆಫರ್ಸ್ ಟು the determiners, right? So you have the articles, right? ಆರ್ಟಿಕಲ್ಸ್ ಅಲ್ಲಿ ಯಾವ್ದು ಬರುತ್ತೆ ನಿಮ್ಗೆ ಗೊತ್ತು? ಎ, ಆ್ಯನ್, ದ, ಇವಕ್ಕೆ ನಾವು ಡಿಟರ್ಮಿನರ್ಸ್ ಅಂತ ಹೇಳ್ತೀವಿ, ರೈಟ್? ಸೊ ಯು ಕ್ಯಾನ್ ಆಲ್ಸೋ ಹ್ಯಾವ್
You can also have the the auxiliary verbs, right? Will, shall ಅಂಥದ್ದೆಲ್ಲ, ಆಮೇಲೆ ದಿಸ್, ದ್ಯಾಟ್, ದೀಸ್, ದೋಸ್ ಎಲ್ಲ ಇದೆಯಲ್ಲ, ಅದೆಲ್ಲನೂ ಫಂಕ್ಷನಲ್ ವರ್ಡ್ ಕ್ಯಾಟಗರೀಸಲ್ಲಿ ಬರುತ್ತೆ. ಓಕೆ, ಸೊ ವಾಟ್ ಆರ್ ದೇ ಫಂಕ್ಷನಲ್ ವರ್ಡ್ ಕ್ಯಾಟಗರೀಸ್ ಅಂತಂದರೆ ವರ್ಡ್ಸ್ ಲೈಕ್ ದ, will, in, etc. They belong to functional categories. What is their benefit in a sentence? ಅವುಗಳು ಯಾಕೆ ಬೇಕಾಗ್ತವೆ? ಈ ದ ಅನ್ನೋದು, ವಿಲ್ ಅನ್ನೋದು, ಇನ್ ಅನ್ನೋದು ಇವೆಲ್ಲ ಯಾಕೆ ಬೇಕಾಗುತ್ತೆ ಅಂದರೆ ದೇ ಆ್ಯಕ್ಟ್ ಲೈಕ್ ಗ್ಲೂ ಅಂದರೆ ನಿಮ್ಗೆ ಗೊತ್ತು, ಗಮ್ ಥರ ಒಂದು ಸೆಂಟೆನ್ಸನ್ನು ಒಟ್ಟಾಗಿ ಇಟ್ಕೊಳ್ಳೋದಕ್ಕೆ. ಇಟ್ ಈಸ್ ಲೈಕ್ ಅ ಗ್ಲೂ ವಿಚ್ ಹೋಲ್ಡ್ಸ್ ದ ಸೆಂಟೆನ್ಸ್ ಟುಗೆದರ್. ಸೊ ದೀಸ್ ಆರ್ ಆಲ್ ಫಂಕ್ಷನಲ್ ವರ್ಡ್ ಕ್ಯಾಟಗರೀಸ್. ಇದರಲ್ಲಿ ನಮಗೆ ಡಿಟರ್ಮಿನರ್ ಅಂತ ಬರುತ್ತೆ. ಡಿಟರ್ಮಿನರ್ಸ್ ಆರ್ ನಥಿಂಗ್ ಬಟ್ ಎ ಆ್ಯಂಡ್ ದ ಆರ್ ದಿ ಆರ್ಟಿಕಲ್ಸ್ಗೆ ನಾವು ಡಿಟರ್ಮಿನರ್ ಅಂತ ಹೇಳ್ತೀವಿ. Now, why for some words we use, before some words we use a, before some words we use an, before some we use the, ಇದೆಲ್ಲ ನಿಮ್ಗೆ ಗೊತ್ತಿದೆ. ಡಿಪೆಂಡಿಂಗ್ ಆನ್ ದ ಸೌಂಡ್ ಆಫ್ ದ ವರ್ಡ್ಸ್ ವಿ ಯೂಸ್ ಎ ಆರ್ ಆ್ಯನ್, ಇಸೆಂಟ್ ಇಟ್? ನಮ್ಮ ಪದಗಳ ಸೌಂಡ್, ಅದನ್ನು ಉಚ್ಚಾರಿಸುವಂತಹ ರೀತಿ ಏನಿದೆ ಅದ್ರ ಮೇಲೆ ನಾವು ಎ ಅಥವಾ ಆ್ಯನನ್ನು ಬಳಸ್ತೀವಿ. ಇಫ್ ಇಟ್ ಈಸ್ ಅ ವವೆಲ್ ಸೌಂಡ್ ವಿ ಆರ್ ಗೋಯಿಂಗ್ ಟು ಯೂಸ್ ಆ್ಯನ್, ಇಸೆಂಟ್ ಇಟ್? ಇಫ್ ಇಟ್ ಈಸ್ ಅ ಕಾನ್ಸನೆಂಟ್ ಸೌಂಡ್ ವಿ ವಿಲ್ ಯೂಸ್ ಎ. ಆ್ಯಂಡ್ ವಿ ಆಲ್ಸೋ ನೋ ವೆನ್ ವಿ ಆರ್ ಯೂಸಿಂಗ್ ಡೆಫಿನೆಟ್ ಆರ್ಟಿಕಲ್ನ ಯಾವಾಗ ಬಳಸ್ತೀವಿ ಅಂತಲೂ ಕೂಡ ನಮಗೆ ಗೊತ್ತಿದೆ, ಇಸೆಂಟ್ ಇಟ್? ಆ್ಯಂಡ್ ವಿ ಯೂಸ್ ಅದರ್ ಡಿಟರ್ಮಿನರ್ಸ್. ಬೇರೆ ಡಿಟರ್ಮಿನರ್ಸ್ ಯಾವುದು ಯೂಸ್ ಮಾಡ್ತೀವಿ ಅಂದರೆ ಡೆಮಾನ್ಸ್ಟ್ರೇಟಿವ್ ಅಂದರೆ ತೋರಿಸೋದು. ದಿಸ್, ದ್ಯಾಟ್, ದೀಸ್, ದೋಸ್ ಅಂತೆಲ್ಲ ಇರುವಂತಹ ಪದಗಳು. ದೀಸ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಅಂಡರ್ ದ ಕ್ಯಾಟಗರಿ ಆಫ್ ಡಿಟರ್ಮಿನರ್ಸ್. ನೌ ಯು ಕ್ಯಾನ್ ಆಲ್ಸೋ sometimes instead of ಆರ್ಟಿಕಲ್ಸ್ ಬದಲಾಗಿ ನೀವು ಎವ್ರಿ, ಸಮ್, ಈಚ್, ಮೋಸ್ಟ್ ಇಂತಹ ಪದಗಳನ್ನು ಕೂಡ ನೀವು ಬಳಸ್ಕೋಬೋದು. ದೇ ಆಲ್ಸೋ ಕಮ್ ಅಂಡರ್ category of determiners. Now ಪ್ರನೌನ್ ನಿಮ್ಗೆ ಗೊತ್ತಿದೆ. ಪ್ರನೌನ್ಸ್ ಆರ್ ಸ್ಪೆಷಲ್ ಫಂಕ್ಷನಲ್ ಕ್ಯಾಟಗರಿ, ರೈಟ್? ಸೊ ಇದು ಕೂಡ ಫಂಕ್ಷನಲ್ ವರ್ಡ್ ಕ್ಯಾಟಗರಿಯಲ್ಲಿ ಬರುತ್ತೆ. ವಿ ನೋ ವೆನ್ ವಿ ಯೂಸ್ ಪ್ರನೌನ್ ಯಾವಾಗ ಬಳಸ್ತೀವಿ ಅಂತ ನಮಗೆ ಚೆನ್ನಾಗಿ ಗೊತ್ತು. ಸೊ ಇನ್ಸ್ಟೆಡ್ ಆಫ್ ನೌನ್ಸ್ ಅಲ್ವಾ, ನೌನ್ ಬದಲಾಗಿ ನಾವು ಪ್ರನೌನ್ ಬಳಸ್ತೀವಿ. ಇನ್ ಫಸ್ಟ್ ಪರ್ಸನ್ ಯು ಹ್ಯಾವ್ ಐ, ಮೀ, ಮೈ ಅಂತ ಇದೆ. ಸೆಕೆಂಡ್ ಪರ್ಸನಲ್ಲಿ ಯು, ಯುವರ್ ಎಲ್ಲ ಇರುತ್ತೆ. ಆ್ಯಂಡ್ ಥರ್ಡ್ ಪರ್ಸನಲ್ಲಿ ಹಿ, ಶಿ, ಇಟ್ ಇವೆಲ್ಲ ಬರುತ್ತೆ. ಸೊ ಈ ಪ್ಲೂರಲ್ ಕೂಡ ನಿಮ್ಗೆ ಗೊತ್ತಿದೆ. ಫಸ್ಟ್ ಪರ್ಸನಲ್ಲಿ ಪ್ಲೂರಲ್ ಯಾವುದು? ವಿ, ಅಸ್, ಅವರ್ ಅಲ್ವಾ? ಸೆಕೆಂಡ್ ಪರ್ಸನಲ್ಲಿ ಯಾವುದೇ ಡಿಫ್ರೆನ್ಸ್ ಇರೋದಿಲ್ಲ. ಸಿಂಗ್ಯುಲರ್ ಮತ್ತು ಪ್ಲೂರಲ್ಗೆ ನಾವು ಅದನ್ನೇ ಬಳಸ್ತೀವಿ. ಥರ್ಡ್ ಪರ್ಸನಲ್ಲಿ ಫೆಮಿನೈನ್ ಅಂದರೆ ಸ್ತ್ರೀಲಿಂಗ, ಅದರಲ್ಲಿ ನಾವು ಶಿ, ಹರ್ ಅಂತ ಬಳಸ್ತೀವಿ. ಪುಲ್ಲಿಂಗದಲ್ಲಿ ಮೆಸ್ಕ್ಯುಲೈನಲ್ಲಿ ಹಿ, ಹಿಮ್, ಹಿಸ್ ಬಳಸ್ತೀವಿ. ಥರ್ಡ್ ಪರ್ಸನ್ ಅನಿಮೇಟ್ ಸಿಂಗ್ಯುಲರ್ ಆರ್ ನ್ಯೂಟ್ರಲ್ ಕ್ಯಾಟಗರಿಲಿ ನಾವು ಇಟ್ ಬಳಸ್ತೀವಿ. ಪ್ಲೂರಲಲ್ಲಿ ದೇ, ದೆಮ್, ದೇರ್ ಅಂತ ಬಳಸ್ತೀವಿ ಅಲ್ವಾ? ಸೊ ಆಕ್ಸಿಲರಿ ವರ್ಬು ನಿಮ್ಗೆ ಗೊತ್ತು. ಆಕ್ಸಿಲರಿ ವರ್ಬು ಯಾವುದೆಲ್ಲ? ಈಸು, ಆರು, ಆ್ಯಮ್, ವಿಲ್ ಇವೆಲ್ಲನೂ ಕೂಡ ಆಕ್ಸಿಲರಿ ವರ್ಬಲ್ಲಿ ಬರುತ್ತೆ. ಮಾಡೆಲ್ ಆಕ್ಸಿಲರಿ ವಿಲ್, ಕ್ಯಾನ್, ಮೇ, ಶಾಲ್, ಮಸ್ಟ್, ವುಡ್, ಕುಡ್, ಮೈಟ್, ಶುಡ್ ಇವೆಲ್ಲ ಮಾಡೆಲ್ ಆಕ್ಸಿಲರಿ ವರ್ಬ್ಸು. ಪ್ರಿಪೋಸಿಷನ್ಸ್, ದೀಸ್ ಆರ್ ಆಲ್ಸೋ ಫಂಕ್ಷನಲ್ ವರ್ಡ್ ಕ್ಯಾಟಗರೀಸ್. ಇಲ್ಲೂ ಕೂಡ ಫಂಕ್ಷನಲ್ ವರ್ಡ್ ಕ್ಯಾಟಗರೀಸ್ ಇವು. ಪ್ರಿಪೋಸಿಷನ್ಸ್ ನಿಮ್ಗೆ ಗೊತ್ತು. ಆನ್, ಔಟ್ಸೈಡ್, ಆಫ್, ಅಪ್,
in, with, beside, through, ಇವೆಲ್ಲನೂ ಕೂಡ functional categories, isn't it? So I think it's today's lesson we have learned or revised some important concepts. We will discuss further in the next video. Thank you.